ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ವಿಘ್ನಗಳ ಮೇಲೆ ವಿಘ್ನ ಎದುರಾಗ್ತಾ ಇದೆ. ಮಂಡ್ಯ ನಾಯಕರ ಜೊತೆ ಸಿದ್ದರಾಮಯ್ಯವರು ಸಭೆಯನ್ನ ನಡೆಸಿದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸಿಎಂ ಪುತ್ರನ ಪರವಾಗಿ ಇದೀಗ ಪ್ರಚಾರಕ್ಕೆ ಒಪ್ಪಿಕೊಂಡಿಲ್ಲ ಚೆಲುವರಾಯಸ್ವಾಮಿ. ಬಂಡಿ ಸಿದ್ದೇಗೌಡ, ನರೇಂದ್ರ ಸ್ವಾಮಿ ಇದೀಗ ಪ್ರಚಾರಕ್ಕೆ ಹಿಂದೇಟನ್ನ ಹಾಕಿದ್ದಾರೆ. ನಾಳೆ ಮತ್ತೊಂದು ಸಭೆಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಕಾಂಗ್ರೆಸ್ ರೆಬಲ್ಸ್ಗಳು ಪ್ರಚಾರಕ್ಕೆ ಬರದಿದ್ರೆ ಹೈಕಮಾಂಡ್ ಹಾಗಾದ್ರೆ ಕ್ರಮವನ್ನ ಕೈಗೊಳ್ಳುತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಎಲ್ಲರಿಗೂ ಕೂಡ ಗೊತ್ತಿತ್ತು, ಇವತ್ತು ಸಿದ್ದರಾಮಯ್ಯನವರು ಒಂದು ಸಭೆಯನ್ನ ಕರೆದು ಚೆಲುವರಾಯಸ್ವಾಮಿ ಆಗಿರ್ಬೋದು, ಬಂಡಿ ಸಿದ್ದೇಗೌಡ ಆಗಿರ್ಬೋದು, ನರೇಂದ್ರ ಸ್ವಾಮಿ ಅವ್ರ ಜೊತೆ ಒಂದು ಸಭೆಯನ್ನ ಮಾಡಿದ್ರು. ಈ ಸಭೆಯಲ್ಲಿ ನೀವು ಮೈತ್ರಿಯ ಜೊತೆ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಸುತಾರಾಮು ಈ ಮೂವರು ನಾಯಕರು ಒಪ್ಪಲಿಲ್ಲ, ನಾವು ಪ್ರಚಾರಕ್ಕೆ ಮುಂದಾಗೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ 3 ಬೇಡಿಕೆಗಳನ್ನ ಇಟ್ಟಿದ್ದಾರಂತೆ. ಹಾಗಾದ್ರೆ ಏನದು ಬೇಡಿಕೆಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಬರ್ತಾ ಇದೆ ನೋಡಿ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಇಲ್ಲಿ ಒಪ್ಕೊಂಡ್ರೆ ನಮ್ಮ ಕಾರ್ಯಕರ್ತರು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಜೆಡಿಎಸ್ ನಾಯಕರು ಭರವಸೆಯನ್ನ ಕೊಡಲಿ, ಆಮೇಲೆ ನೋಡೋಣ. ಎಚ್ಡಿಕೆ ದೇವೇಗೌಡರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಇದೀಗ ಅತೃಪ್ತರು 3 ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ರಾಜಿ ಮಾಡ್ಕೊಂಡ್ರೆ ಇದಕ್ಕೆ ಕಾರ್ಯಕರ್ತರು ಒಪ್ಕೊಳ್ಳೋದಿಲ್ಲ. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಾಕಿರುವಂತಹ ಎಲ್ಲಾ ಕೇಸ್ಗಳನ್ನ ಬೇಗ ತೆಗೆದು ಹಾಕ್ಬಿಡಿ. ಜೆಡಿಎಸ್ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭರವಸೆಯನ್ನ ಕೊಟ್ರೆ ಮುಂದೆ ನೋಡೋಣ ಅಂತ ಹೇಳಿ ಈ 3 ಅತೃಪ್ತ ನಾಯಕರು ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಮುಖ್ಯಮಂತ್ರಿ ಆದ ತಕ್ಷಣನೇ ಬಹುಶಃ ಒಂದು ಮೀಟಿಂಗ್ ಮಾಡಬಹುದಾಯ್ತು. ನಾನಾಗಿರು ಮಾಡ್ತಿದ್ದೆ. ಎಲ್ಲರನ್ನು ಕರೆದು ಒಂದು ಟೀ ಕಾಫಿ ಕರೆದು ಸಿದ್ದರಾಮಯ್ಯನವರು, ದಿನೇಶು, ಡಿಕೆ ನೇತೃತ್ವದಲ್ಲಿ ಆ ಶಾಸಕರು, ಮಾಜಿ ಶಾಸಕರು ಅದನ್ನೊಂದು ಸ್ವಲ್ಪ ಮಾಡ್ಕೊಂಡ್ ಬಂದಿದ್ರೆ ಇವತ್ತು ಆ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಮೀಟಿಂಗ್ ನಡೀತಕ್ಕಂಥದ್ದೇ ಅಷ್ಟು, ನಮ್ ಜೊತೆ ಅವ್ರು ಮಾತಾಡಲ್ಲ, ಆ ಪ್ರಶ್ನೆ ಇಲ್ಲ. ಪಾಪ ನನ್ನಿಂದನೇ ಅವ್ರು ಮುಖ್ಯಮಂತ್ರಿ ಆಯ್ತಾರೆ ಎಂದು ನನ್ನ ಮಾತಾಡಿಸ್ತಿದ್ರು, ಅಥವಾ ನಾನೇ ಅವರಿಂದ ನಾನೇನಾರು ಒಂದು ಆಗ್ತಿದ್ದೇನೋ ನಾನ್ ಮಾತಾಡ್ಸೋದು, ಅದು ರಾಜಕೀಯದಲ್ಲಿ ನಡೆದು ಬಂದಿರೋ ಅಂತದ್ದು. ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ನನ್ನ ಬಗ್ಗೆ ಮಾತಾಡಿದ್ದಾರೆ. ಬಹುಶಃ ಇದನ್ನೆಲ್ಲನೂ ನಾನು ಗಮನಿಸೋದಾದ್ರೆ ನನ್ನನ್ನು ಮಾತಾಡಿಸುವಂತ ಪರಿಸ್ಥಿತಿ ಅವ್ರಿಗೆ ಏನ್ ಬಂದಿಲ್ಲ. ನನ್ನ ಬಗ್ಗೆ ಆರೋಪ ಮಾಡ್ತಕ್ಕಂಥದ್ದು ಇನ್ನೊಂದು, ಅದನ್ನ ನಾನು ಅವರು ಬಿಟ್ಟದ ವಿಚಾರ. ನಾನು ಮೊದಲಿಂದನೂ ಅವರು ನನ್ನ ಬಗ್ಗೆ ಒಂದ್ ಸ್ವಲ್ಪ ಅದೇ ತರ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಾನು ಅವ್ರು ದೊಡ್ಡವರಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಅಲ್ಲಿ ನಾನು ಅವರ ಆರೋಪನ ಪ್ರತಿಕ್ರಿಯೆ ಮುಷ್ಟಿದ್ದವನಲ್ಲ. ಪುಟ್ಟರಾಜ ಒಂದ್ಸಲಿ ನನ್ನ ಡೆಡ್ ಆರ್ಸ್ ಅಂದ, ಯೋಧ ತಿರ್ಕೊಂಡಾಗ ಹೋಗಿದೆ ಅಂತ್ಯ ಸಂಸ್ಕಾರಕ್ಕೆ. ನಾವೆಲ್ಲ ಕೂತಿದ್ದವಲ್ಲಿ ಗೌರವ ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ನಾನೊಬ್ಬ ಸೀನಿಯರ್ ಲೀಡರ್ ಇದ್ದೀನಿ, ಎಕ್ಸ್ MP, ಎಕ್ಸ್ ಮಿನಿಸ್ಟರ್ ಇದ್ದೀನಿ. ಅಲ್ಲಿ ಅಧಿಕಾರಿಗಳ ಹೆಸರನ್ನ ಗೌರವ ಸಮರ್ಪಣೆ ಮಾಡಕ್ಕೆ ಹೆಸರು ಹೇಳ್ತೀವಿ ಅಂದ್ರೆ ಇವ್ರು ಬೇಡ ಅಂತಾರೆ ಅಂದ್ರೆ ಇದಕ್ಕಿಂತ ನಾವೇನ್ ಹೇಳಬೇಕು ಅಂತ ನನಗೇನು ಗೊತ್ತಾಗಲ್ಲ. ನಮ್ಮ ಮಂಡ್ಯದಲ್ಲಿ ಸಭೆ ಮಾಡಿ ಅನೌನ್ಸ್ ಮಾಡೋನಾಗ್ಲೂ ನಮ್ಮನ್ನ ಯಾರನ್ನೂ ಕರೆದಿಲ್ಲ. ಮತ್ತ ಅದಾದ್ಮೇಲೆ ಬೆನ್ನಿಗೆ ಚೂರಿ ಹಾಕಿದ್ರು, ಯಾರು ಹಾಕಿದ್ರು ಗೊತ್ತಿಲ್ಲ ನನಗೆ. ಬೆನ್ನಿಗೆ ಚೂರಿ ಹಾಕಿದವರು ಅವರೆಲ್ಲ ನಮಗೆ ಬೇಕಿಲ್ಲ, ನಮಗೆ ನಮ್ಮ ಆತ್ಮಾನಂದ ಇದ್ದಾರೆ, ನಮ್ಮ ಅಮರಾವತಿ ಚಂದ್ರಶೇಖರ್ ಇದ್ದಾರೆ, ಸಾಕು, ಇವರೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೂ ನಾವು ವೇದಿಕೆಗೆ ಹಿಂಗೆ ಹೋಗಕ್ಕಾಗತ್ತೆ? ನಮ್ಮಿಂದ ಬಹುಶಃ ನಿಖಿಲ್ಗೆ ಯಾವುದೇ ತೊಂದರೆ ಏನೂ ಆಗ್ತಾ ಇಲ್ಲ. ಜನರು ತೀರ್ಮಾನಕ್ಕೆ ಬಿಟ್ಟಿದ್ದೀವಿ, ನಮ್ಮಿಂದ ಏನು ತೊಂದರೆ ಆಗ್ತಾ ಇಲ್ಲ. ನಾವೆಲ್ಲೂ ನಿಖಿಲ್ ಬಗ್ಗೆ ಮಾತಾಡೋದಾಗ್ಲಿ, ಜಾತ್ಯತೀತ ಜನತಾ ಬಗ್ಗೆ ಮಾತಾಡೋದಾಗ್ಲಿ, ಮೈತ್ರಿ ಪಕ್ಷದ ಬಗ್ಗೆ ಮಾತಾಡೋದಾಗ್ಲಿ, ಚುನಾವಣೆ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಎಲ್ಲೆಲ್ಲಿ ಏನೇನು ಕಾನ್ಸ್ಟಿಟ್ಯೂನ್ಸಿ ಹೇಗೆ ನಡೀತಾ ಇದೆ ಅಂತ ಒಂದು ರಿವ್ಯೂ ಮಾಡೋದು. ಎಲ್ಲ 28 ಕ್ಷೇತ್ರಗಳಲ್ಲಿ ಯಾವ್ಯಾವ ತರ ವರ್ಕ್ ನಡೀತಾ ಇದೆ ಅಂತ ರಿವ್ಯೂ ಮಾಡಿದ್ದೀವಿ. ಮಂಡ್ಯ 12ನೇ ತಾರೀಕು ಹೋಗ್ತಾ ಇದೀವಿ. ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿದಾರಲ್ಲ ಮೈಸೂರಿನಲ್ಲಿ, ಬೆಳಗ್ಗೆ ಎಲ್ಲ ಒಟ್ಟಿಗೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಮಂಡ್ಯದ ಮಾತಾಡ್ತಾ ಇದೀವಿ ಅಂತ ಹೇಳಿದೀವಲ್ಲ, ಇಲ್ಲಿ ಎಲ್ಲ 28 ಕ್ಷೇತ್ರ ಚರ್ಚೆ ಮಾಡೋದು. ಎಲ್ಲೆಲ್ಲಿ ನಮ್ಗೆ ಗೆಲ್ಲುವ ಅವಕಾಶಗಳೆಲ್ಲಿದೆ, ಹೇಗಿದೆ ವಾತಾವರಣ ಅಂತೆಲ್ಲ ಸ್ವಲ್ಪ ಎಲ್ಲ ಡಿಸ್ಕಷನ್ ಮಾಡಿದ್ದೀವಿ. ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ. Mandya today, definitely. I am very much hopeful that in all the constituencies, Congress and JDS leaders and workers will go together for a greater impact on the victory side. I have no doubt about it. Little bit issues are there in Mandya and some other constituencies. Therefore, if I am totaling election out of 28 seats, plus 20 seats will come in the favor of Congress JDS alliance. That we are very much sure.